ಇನ್ನು 4ನೇ ಸುದ್ದಿಯತ್ತ ಹೋಗುವ ಸಮಯ. ಕೇರಳಕ್ಕೆ ಮಾನ್ಸೂನ್ ಪ್ರವೇಶ. ಕೇರಳಕ್ಕೆ ಮಾನ್ಸೂನ್ ಪ್ರವೇಶ. ನಮಗೆಲ್ಲ ಒಂದು ಪ್ರಶ್ನೆ ಇದೆ, ಯಾಕೆ ಪ್ರತಿ ಬಾರಿನೂ ಕೇರಳದಲ್ಲೇ ಮಾನ್ಸೂನ್ ಶುರುವಾಗುತ್ತೆ, ಕೇರಳಕ್ಕೆ ಬಂದ ನಂತರ ಕರ್ನಾಟಕಕ್ಕೆ ಯಾಕೆ ಬರುತ್ತೆ? ಇಂಥದ್ದೊಂದು ಕುತೂಹಲ ಇದೆ. ಅದಕ್ಕೆ ಯಾವುದೇ ತಾಂತ್ರಿಕನೋ ಬೇರೆ ಅಂತಲ್ಲ, ಅದು ಒಂದು ಹವಾಮಾನ ವೈಪರೀತ್ಯಗಳು, ಹವಾಮಾನದ ತಕ್ಕಂತೆ ನಡೆಯುವಂಥ ಒಂದು ಪ್ರಕ್ರಿಯೆ ಅದು. ಈ ಕಾರಣಕ್ಕಾಗಿಯೇ ಕೇರಳಕ್ಕೆ ಬರುತ್ತೆ, ಕೇರಳದಿಂದ ಕರ್ನಾಟಕಕ್ಕೆ ಬರುವಂಥದ್ದು. ಹಾಗಾದರೆ ಏನಾಗುತ್ತೆ? ಮಳೆ ಆಗುತ್ತಾ? ಎಲ್ನಿನೋ ಭೀತಿ ಕಾಡ್ತಾ ಇದೆ. ಯಾಕೆ ಕೇರಳ ಆಯ್ಕೆ? ಕೇರಳದಲ್ಲಿ ಅತಿ ಹೆಚ್ಚು ಮಳೆಯನ್ನು ತರುವಂಥ ಮಾರುತಗಳು ಪಕ್ಕದ ಗುಜರಾತಿಗೆ ಹೋದ ನಂತರ, ರಾಜಸ್ಥಾನಕ್ಕೆ ಹೋದ ನಂತರ ಅತ್ಯಂತ ಕಡಿಮೆಯನ್ನು ಮಳೆಯನ್ನು ತರ್ತಾ ಇವೆ. ಏನು ಕಾರಣ, ಏನು ಎತ್ತ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಾನ್ಸೂನ್ ಮಳೆಗೆ ಕೇರಳ ಹಾಗಾದರೆ ಹೆಬ್ಬಾಗಿಲು ಯಾಕೆ? ಯಾಕೆ ಕೇರಳದಲ್ಲಿ ಆಗುತ್ತೆ? ಭಾರತದ ಪರ್ಯಾಯ ದ್ವೀಪದಲ್ಲಿ ಕೇರಳ ನೈಋತ್ಯ ದಿಕ್ಕಿಗೆ ಅತ್ಯಂತ ಕೆಳಭಾಗದಲ್ಲಿದೆ. ನೀವು ಈ ಸುದ್ದಿಯನ್ನು ನೋಡುವಾಗ ಒಟ್ಟಾರೆ ಭಾರತವನ್ನು ಬಿಟ್ಟರೂ ಕೂಡ ದಕ್ಷಿಣ ಭಾರತವನ್ನು ನಿಮ್ಮ ಕಲ್ಪನೆಯನ್ನು ತೆಗೆದುಕೊಳ್ಳಿ. ದಕ್ಷಿಣ ಭಾರತ ನಿಮ್ಮ ಮುಂದೆ ಇರಲಿ, ಬರ್ತೀನಿ ಡೀಟೇಲ್ಸ್ಗೆ. ಹಿಂದೂ ಮಹಾಸಾಗರದಿಂದ ಬರುವಂಥ ಮುಂಗಾರು ಮಾರುತಗಳಿಗೆ ಇದು ಮೊದಲು ಸಿಗುತ್ತೆ ಭೂಭಾಗ. ನೈಸರ್ಗಿಕವಾಗಿಲ್ಲ ಮಾರುತದ ಮೊದಲು ಕೇರಳ ಕರಾವಳಿಯನ್ನು ಮುಟ್ಟೋ ಪ್ರಯತ್ನವನ್ನು ಮಾಡುತ್ತೆ. ಈ ಕಾರಣಕ್ಕಾಗಿ ಅಲ್ಲಿ ಮಳೆ ಆಗುತ್ತೆ ಅಂತ 3 ಡೀಟೇಲ್ಸ್ ಇದೆ ಇದರಲ್ಲಿ. ಏನಿದು? ನೀವು ದಕ್ಷಿಣ ಭಾರತದ ಒಂದು ಮ್ಯಾಪನ್ನು ತೆಗೆದುಕೊಂಡ್ರೆ ಒಂದು ತ್ರಿಕೋನಾಕೃತಿಯಲ್ಲಿದೆ. ಈ ತ್ರಿಕೋನಾಕೃತಿಯಲ್ಲಿರುವಂತಹ ದಕ್ಷಿಣ ಭಾರತ, ಅದರಲ್ಲೂ ಕನ್ಯಾಕುಮಾರಿ ಚೂಪಾಗಿರುವಂತಹ ಆ ಮೊಣಕು ಆಕೃತಿಯನ್ನು ನಾವು ಗಮನಿಸ್ತೀವಿ. ಈ ಚೂಪಾಗಿರುವಂತಹ ಕನ್ಯಾಕುಮಾರಿ ಸಮುದ್ರದ ಕಡೆಗೆ ಸ್ವಲ್ಪ ಚಾಚಿಕೊಂಡಿದೆ, ಅರಬ್ಬಿ ಸಮುದ್ರದ ಕಡೆಗೆ ತನ್ನನ್ನು ತಾನು ಚಾಚಿಕೊಂಡಿದ್ದನ್ನು ನಾವು ಗಮನಿಸ್ತೀವಿ. ಇದಕ್ಕೆ ನಾವು ಕೇಂದ್ರ ಬಿಂದು ಅಂತ ಅನ್ಕೊಳ್ಳೋಣ. ಕೇಂದ್ರ ಬಿಂದು ಇದು. ಈ ಕೇಂದ್ರ ಬಿಂದು ಆದ ನಂತರ ಏನಾಗುತ್ತೆ? ಮಾರುತಗಳ ವಿಭಜನೆ ಆಗುತ್ತೆ. ಹೆಂಗೆ ಮಾರುತಗಳ ವಿಭಜನೆ ಆಗುತ್ತೆ? ಹಿಂದೂ ಮಹಾಸಾಗರದಿಂದ ಮಾನ್ಸೂನ್ ಮಾರುತಗಳು ಏನು ಬರ್ತಾವಲ್ಲ, ಹಿಂದೂ ಮಹಾಸಾಗರದಿಂದ ಬರುವಂಥ ಮಾನ್ಸೂನ್ ಮಾರುತಗಳು ಅವೆಲ್ಲವೂ ಕೂಡ ಈ ಚೂಪಾದ ತ್ರಿಕೋನಾಕೃತಿಗೆ ಬಡದಾಗ ಏನಾಗುತ್ತೆ? 2 ಭಾಗ ಆಗುತ್ತೆ. ಈಗ ಹಿಂದೂ ಮಹಾಸಾಗರದಿಂದ ಬರುತ್ತೆ, ಕನ್ಯಾಕುಮಾರಿಯ ಆ ಚೂಪಾದ ಮೊಣಚಿಗೆ ಬಡಿಯುತ್ತೆ. ಆ ಮೊಣಚಿಗೆ ಬಡದಾಗ 2 ಭಾಗ ಆಗಿ ಸ್ಪ್ಲಿಟ್ ಆಗುತ್ತದೆ. ಆ 2 ಭಾಗವಾಗಿದ್ದಂತಹ ಸ್ಪ್ಲಿಟ್ ಏನಾಗುತ್ತೆ? ಒಂದು ಗಾಳಿಯಲ್ಲಿ ಅರಬ್ಬಿ ಸಮುದ್ರದ ಕಡೆ ಹೋಗುತ್ತೆ, ಮತ್ತೊಂದು ಕೇರಳದ ಕಡೆಗೆ ಬಂದ್ಬಿಡುತ್ತೆ. ಒಂದು ಅರಬ್ಬಿ ಸಮುದ್ರದ ಕಡೆಗೆ ಹೋಗುತ್ತೆ ಈ ಮಾನ್ಸೂನ್ ಮಾರುತ, ಮತ್ತೊಂದು ಕೇರಳದ ಕಡೆಗೆ ಬರುತ್ತೆ. ಹೀಗೆ ಕೇರಳದತ್ತ ಬರುವಂತಹ ಮಾನ್ಸೂನ್ ಮಾರುತ ಮೊದಲ ಬಾರಿಗೆ ಕೇರಳಕ್ಕೆ ಮಳೆಯನ್ನು ತರುತ್ತೆ. ಹೀಗಾಗಿ ಮಾನ್ಸೂನ್ ಮಳೆಯ ಹೆಬ್ಬಾಗಿಲು ಅಂತ ಕೇರಳವನ್ನು ಕರೀತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಮ್ಮ ಭೌಗೋಳಿಕವಾದಂತಹ ಈ ನೀವೇನಂತೀರಿ, ಒಟ್ಟಾರೆ ತ್ರಿಕೋನಾಕೃತಿಯಲ್ಲಿ ಕನ್ಯಾಕುಮಾರಿ ಇರೋದು, ಅದಾದ ನಂತರ ಆಗುವಂಥ ಪರಿಸರ ಪ್ರಕ್ರಿಯೆಗಳೆಲ್ಲವೂ ಕೂಡ ಕೇರಳಕ್ಕೆ ಮಳೆಯನ್ನು ತರುತ್ತೆ ಅಂತ. 2ನೇ ಭಾಗವಾಗಿ ಪಶ್ಚಿಮ ಘಟ್ಟಗಳು ಗೋಡೆಯಾಗಿ ನಿಂತಿರೋದು. ಪಶ್ಚಿಮ ಘಟ್ಟಗಳು ಕೂಡ ಗೋಡೆಯಾಗಿ ನಿಂತಿರುತ್ತೆ. ಹೆಂಗೆ ಗೋಡೆಯಾಗಿ ನಿಂತಿರುತ್ತೆ? ಡೀಟೇಲ್ಸಿಗೆ ಬರ್ತೀನಿ. 2ನೇ ಬೆಳವಣಿಗೆ ಇದರಲ್ಲಿ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಪಾತ್ರ ಏನಿದೆ ಅಂತ. ಈ ಪಶ್ಚಿಮ ಘಟ್ಟಗಳು ಹೆಂಗೆ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನೋದು ಸ್ವಲ್ಪ ಕ್ವಿಕ್ ಆಗಿ ನೋಡ್ಬಿಡೋಣ. ಈ ಮಾನ್ಸೂನ್ ಮಾರುತಗಳು ಏನು ಬರುತ್ತಲ್ಲ, ಈ ಮಾನ್ಸೂನ್ ಮಾರುತಗಳು ಬಂದಾಗ ಪಶ್ಚಿಮ ಘಟ್ಟದತ್ತ ಬಂದಾಗ ಏನಾಗುತ್ತೆ? 2500 ಮೀಟರ್ ಎತ್ತರವಿರುವಂಥ ಈ ಪಶ್ಚಿಮ ಘಟ್ಟಗಳ ಮಾರುತಗಳಿಗೆ ತಾಗುತ್ತದು. ಅವುಗಳನ್ನು ಭೇದಿಸಿ ಮುಂದಕ್ಕೆ ಅವುಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಲ್ಲಿಯೇ ಮಳೆ ಸುರಿಯುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಹೀಗಾಗಿ ವ್ಯಾಪಕವಾದ ಮಳೆ ಆಗುತ್ತೆ. ಇನ್ನು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ಪಾತ್ರ ಏನಿದ್ರಲ್ಲಿ ಅಂತ ಹೇಳಿದರೆ, ಇಲ್ಲಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆ ಸಮಯದಲ್ಲಿ ನೀರು ಕಾಯುತ್ತೆ, ಆವಿಯಾಗಿ ಮೋಡ ಆಗುತ್ತೆ, ಮೋಡ ಆಗಿ ಮಳೆ ಆಗುತ್ತೆ ಅಂತ. ಅರಬ್ಬಿ ಸಮುದ್ರದ ಕವಲು ಇದು ಕೇರಳ, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಮಳೆ ಅಂತ ಅಂದ್ಕೊಡುತ್ತೆ. ತುಂಬ ಶಕ್ತಿಶಾಲಿಯಾಗಿರುವಂಥ ಮಾನ್ಸೂನ್ ಮಾರುತಗಳು ಇವು, ತುಂಬ ಶಕ್ತಿಶಾಲಿಯಾಗಿರುತ್ತೆ. ನಮ್ಮ ಕರಾವಳಿ ಮತ್ತು ಮಲೆನಾಡಿಗೆ 90ರಷ್ಟು ಮಳೆ ಅಂತ ಅಂದ್ಕೊಡುತ್ತೆ. ಸೂರ್ಯನ ಶಾಖದಿಂದ ನೀರು ಕಾಯುತ್ತೆ, ಅದು ಆವಿಯಾಗಿ ಮೇಲೆ ಹೋಗುತ್ತೆ. ಆ ನೀರಾವಿ ಆವಿಯಾಗಿ ಮೋಡ ಆಗುತ್ತೆ. ಮೋಡ ಆದ ನಂತರ ಏನಾಗಬೇಕು ಅಂತ ಹೇಳಿದ್ರೆ, ಅದು ಭೂಮಿಯ ಕಡೆಗೆ ಬರಬೇಕು. ಮೋಡ ಆಗಿದ್ದು ಮಾತ್ರ ಅಲ್ಲ, ಮೋಡ ಭೂಮಿ ಕಡೆಗೆ ಬರಬೇಕು. ಹೆಂಗೆ ಬರಬೇಕು ಭೂಮಿ ಕಡೆಗೆ? 2 ಬೆಳವಣಿಗೆ. ಒಂದು, ಭೂಭಾಗದ ಒತ್ತಡ ಕಡಿಮೆ ಇರುತ್ತೆ. ಜೂನ್ ತಿಂಗಳಲ್ಲಿ ಭೂಭಾಗದ, ನಾವು ನೀವು ವಾಸ ಮಾಡುವಂಥ ಭೂಭಾಗದ ಒತ್ತಡ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಆ ಸಮಯದಲ್ಲಿ ಸಮುದ್ರದ ನೀರು ತಂಪಾಗಿ ಸಮುದ್ರದಲ್ಲಿರುವಂತಹ ಒತ್ತಡ ಏನಾಗಿರುತ್ತೆ? ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಭೂಭಾಗದಲ್ಲಿ ಕಡಿಮೆ, ಸಮುದ್ರದಲ್ಲಿ ಹೆಚ್ಚಿನ ಒತ್ತಡ ಮತ್ತು ಕಡಿಮೆ ಒತ್ತಡದ ನಡುವೆ ಏನಾಗುತ್ತೆ? ಈ ಮೋಡಗಳು ಎಲ್ಲವೂ ಕೂಡ ಭೂಮಿಯ ಕಡೆಗೆ ಬರೋದಕ್ಕೆ ಶುರುವಾಗುತ್ತೆ. ಭೂಮಿಯ ಕಡೆಗೆ ಬಂದಾಗ ಅದು ಮಳೆಯ ಆವಿಯಾಗಿ ಮಳೆಯಾಗಿ ಸುರಿಯೋದಕ್ಕೆ ಶುರುವಾಗುತ್ತೆ. ಇದು ಅರಬ್ಬಿ ಸಮುದ್ರ ಮತ್ತು ಮತ್ತೊಂದು ಕಡೆ ಈ ಬೆಳವಣಿಗೆ ಆಗುವಂಥದ್ದು ಬಂಗಾಳ ಕೊಲ್ಲಿ ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದು ಬಂಗಾಳ ಕೊಲ್ಲಿ, ಮತ್ತೊಂದು ಕಡೆ ಅರಬ್ಬಿ ಸಮುದ್ರದ ಪಾತ್ರ. ಆದರೆ ಮತ್ತೊಂದು ಬೆಳವಣಿಗೆ ಇದೆ ಈ ವಿಚಾರದಲ್ಲಿ. ಏನು ಅಂತ ಹೇಳಿದರೆ, ಅದು ನಾವು ಗಮನಿಸಬೇಕಾದ ಸಂಗತಿ ಅಂದರೆ,
ಪಶ್ಚಿಮ ಕರಾವಳಿಗೆ ಮಳೆ ಆಗುತ್ತೆ, ಉತ್ತರಕ್ಕೆ ನೆರೆ ಅಂದರೆ ಅಲ್ಲಿ ಬರೆ ಬೀಳುತ್ತೆ ಅಂತ. ಹೆಂಗೆ ಬರೆ ಬೀಳುತ್ತೆ? ಗಾಳಿ ನೇರವಾಗಿ ಪಶ್ಚಿಮ ಘಟ್ಟಕ್ಕೆ ಬಂದು ಅಪ್ಪಳಿಸೋದ್ರಿಂದ ಎಲ್ಲ ಮಳೆ ಜಾಸ್ತಿ ಆಗುತ್ತೆ. ಕೇರಳ, ಕರ್ನಾಟಕದ ಕರಾವಳಿ, ಮಲೆನಾಡು, ಮಹಾರಾಷ್ಟ್ರ, ಗೋವಾ ಭಾಗಗಳೆಲ್ಲ ಮಳೆ ಆಗುತ್ತೆ. ಪಶ್ಚಿಮ ಘಟ್ಟಗಳನ್ನು ದಾಟಿದ ನಂತರ ಮಾರುತಗಳು ಗುಜರಾತ್ ಮತ್ತು ರಾಜಸ್ಥಾನದ ಕಡೆಗೆಲ್ಲ ಚಲಿಸ್ತವೆ. ಅರಾವಳಿ ಪರ್ವತ ಶ್ರೇಣಿಗಳು ಗಾಳಿ ಬೀಸುವ ದಿಕ್ಕಿಗೆ ಸಮಾನಾಂತರ ಇರುವ ಕಾರಣಕ್ಕಾಗಿ ರಾಜಸ್ಥಾನಕ್ಕೆ ಮಳೆ ಕಡಿಮೆ ಆಗಿಬಿಡುತ್ತೆ. ನೀವು ರಾಜಸ್ಥಾನ ಅಂತ ಹೇಳಿದ್ರೆ ಒಂದು ಮರುಭೂಮಿ, ತಾರ ಮರುಭೂಮಿ ಎಲ್ಲ ಇರೋದನ್ನು ನೋಡಿದ್ದೀವಿ. ಕರ್ನಾಟಕ, ಕೇರಳದಲ್ಲಿ ವಿಪರೀತ ಮಳೆ ಅಂತಂದ್ಬಿಡುತ್ತಿದ್ದು, ರಾಜಸ್ಥಾನದಲ್ಲಿ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಮುದ್ರದ ಗಾಳಿ ಏನಿರುತ್ತಲ್ಲ ಅದು ಕರ್ನಾಟಕ, ಕೇರಳ, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ತನ್ನಲ್ಲಿರುವಂಥ ಎಲ್ಲ ತಂಪನ್ನ ಮುಖಾಂತರ ಮಳೆಯನ್ನು ಸುರಿಸ್ಬಿಡುತ್ತೆ. 70% ಮಳೆಯನ್ನು ಈ 4 ರಾಜ್ಯಗಳಲ್ಲಿ ಈ ಸಮುದ್ರದಿಂದ ಬಂದಿರುವಂತಹ ಈ ಅಲೆಗಳೆಲ್ಲವೂ ಕೂಡ ಮಳೆಯನ್ನು ಸುರಿಸೋಗ್ಬಿಡುತ್ತೆ. ಉಳಿದಂಥ 30% ಪಕ್ಕದ ಗುಜರಾತ್ ಮತ್ತು ರಾಜಸ್ಥಾನಕ್ಕೆ ಹೋಗುತ್ತೆ. ಆದರೆ ರಾಜಸ್ಥಾನಕ್ಕೆ ಹೋದಂತಹ ಸಮಯದಲ್ಲಿ ಏನಾಗುತ್ತೆ, ಅಲ್ಲಿ ಅರಾವಳಿ ಪರ್ವತ ಶ್ರೇಣಿ ಇದೆ. ಆ ಅರಾವಳಿ ಪರ್ವತ ಶ್ರೇಣಿ ಹೆಂಗಿದೆ ಅಂತ ಹೇಳಿದ್ರೆ ಅತ್ಯಂತ ಸಮನ ಆಗಿದೆ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಪಶ್ಚಿಮ ಘಟ್ಟಗಳಿಗೆ ಅದು ತಡೆಯನ್ನು ಒಡ್ಡಿ ಎಲ್ಲವೂ ಕೂಡ ಆಗಿಬಿಡುತ್ತೆ. ಹೀಗಾಗಿ ತಡೆ ಒಡ್ಡದಾಗ ಅಲ್ಲಿ ಮಳೆ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಅರಾವಳಿ ಪರ್ವತ ಶ್ರೇಣಿ ಸಮಾನಾಂತರವಾಗಿರೋದ್ರಿಂದ ಅದನ್ನು ದಾಟಿಕೊಂಡು ಈ ಮಾನ್ಸೂನ್ ಮಾರುತಗಳೆಲ್ಲವೂ ಕೂಡ ಪಕ್ಕಕ್ಕೆ ಸಡಿಲವಾಗಿ ಹಾದು ಹೋಗ್ಬಿಡುತ್ತೆ. ಹೀಗಾಗಿ ಆ ಪ್ರದೇಶದಲ್ಲಿ ಮಳೆ ಅತ್ಯಂತ ಕಡಿಮೆ ಆಗಿಬಿಡುತ್ತೆ. ಈ ಕಾರಣಕ್ಕಾಗಿ ಮಳೆ ಕಡಿಮೆ ಆಗುತ್ತೆ ಅಂತ ಅಂದಾಜು ಮಾಡಲಾಗುತ್ತೆ. ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ, ಭಾರತಕ್ಕೆ ಮುಂಗಾರು ಮಳೆ ಹೇಗೆ ಹಂಚಿಕೆ ಆಗುತ್ತೆ? ಮುಂಗಾರು ಮಳೆ ಹೆಂಗೆ ಹಂಚಿಕೆ ಆಗುತ್ತೆ? ಮೇ ತಿಂಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ತಲುಪ್ತವೆ. ಈಗಾಗಲೇ ಮುಂಗಾರು ಮಾರುತಗಳಲ್ಲಿ ಬಂದಿವೆ ಅನ್ನೋದು ನಾವು ಮೊನ್ನೆ ಹೇಳಿದ್ದೀವಿ. ಜೂನ್ 1ರಂದು ಅಧಿಕೃತವಾಗಿ ಮುಂಗಾರು ಕೇರಳವನ್ನು ಪ್ರವೇಶ ಮಾಡುತ್ತೆ. ಬಂಗಾಳ ಕೊಲ್ಲಿಯ ಕವಲು ಈಶಾನ್ಯ ಭಾರತದ ತ್ರಿಪುರ, ಮಣಿಪುರ, ಅಸ್ಸಾಂ ಈ ಭಾಗದಲ್ಲಿ ಎಂಟ್ರಿ ಆಗೋದು. ಜೂನ್ 5ರಿಂದ 10ನೇ ತಾರೀಕು ಒಂದು 5 ದಿನಗಳ ವ್ಯಾಪ್ತಿಯಲ್ಲಿ ಮುಂಗಾರು ಕರ್ನಾಟಕದ ಕರಾವಳಿ, ಮಲೆನಾಡು ಭಾಗಕ್ಕೆಲ್ಲ ಬರುತ್ತೆ. ಜೂನ್ 20ರಿಂದ 30ನೇ ತಾರೀಕಿನವರೆಗೆ ಅಂದರೆ ಆ 10 ದಿನಗಳ ಭಾಗದಲ್ಲಿ ಉತ್ತರ ಭಾರತದ ಬಿಹಾರ, ಉತ್ತರಾಖಂಡ್, ಉತ್ತರ ಪ್ರದೇಶ, ದಿಲ್ಲಿ ಈ ಭಾಗಕ್ಕೆಲ್ಲ ಆವರಿಸುತ್ತೆ. ಹರಿಯಾಣ, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶಗಳನ್ನು ಮುಂಗಾರು ಮಾರುತ ಅಂದರೆ ಕೇರಳದಿಂದ ಶುರುವಾಗಿ ಉತ್ತರ ಭಾರತ, ಅದಾದ ನಂತರ ಅಸ್ಸಾಂ, ತ್ರಿಪುರ, ಮಣಿಪುರ ಎಲ್ಲ ಭಾಗಗಳಿಗೂ ಕೂಡ ಇದು ಹೋಗುತ್ತೆ. ಆ ಮುಖಾಂತರ ಮುಂಗಾರು ಹೀಗೆ ಬೇರೆ 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 ರಾಜ್ಯಗಳಲ್ಲಿ ಹಂಚಿಕೆ ಆಗುವುದನ್ನು ನಾವು ನೋಡಬಹುದು. ಕೊನೆಯದಾಗಿ ಮುಂಗಾರು ಮೇಲೆ ಎಲ್ ನೀನೋ ಕಣ್ಣಿದೆ. ನಾವು ಮೊನ್ನೆಯೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೀವಿ. ಎಲ್ ನೀನೋ ಕಣ್ಣಿರೋದು ಅಂದರೆ ಈ ಬಾರಿ ಮಳೆ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗುವಂತಹ ಒಂದು ಹವಾಮಾನ ವೈಪರೀತ್ಯದಿಂದ ಎಲ್ ನೀನೋವನ್ನು ಭಾರತ 2026ರಲ್ಲಿ ಅನುಭವಿಸುತ್ತೆ ಅಂತ. ಅದು ಕೇವಲ ಎಲ್ ನೀನೋ ಅಲ್ಲ, ಸೂಪರ್ ಎಲ್ ನೀನೋವನ್ನು ನಾವು ಅನುಭವಿಸ್ತೀವಿ ಅಂತ. ವಿಪರೀತವಾದಂತಹ ಬರಗಾಲ ಆಗಬಹುದು. ಆ ಎಲ್ ನೀನೋ ಪ್ರಕ್ರಿಯೆಯಿಂದಾಗಿ ಈ ಮಾನ್ಸೂನ್ ಮಾರುತಗಳು ಅತ್ಯಂತ ದುರ್ಬಲ ಆಗುತ್ತೆ ಅಂತ. ಹಾಗಾದರೆ ಮುಂಗಾರು ಮೇಲೆ ಎಲ್ ನೀನೋ ಕೆಂಗಣ್ಣು ಹೆಂಗಿದೆ? ತೇವಾಂಶದ ದಿಕ್ಕು ಬದಲಾವಣೆ ಆಗುತ್ತೆ. ಪೆಸಿಫಿಕ್ ಮಹಾಸಾಗರ ಅತಿಯಾಗಿ ಕಾಯುವುದರಿಂದ ಮೋಡಗಳು ಆಕರ್ಷಿತ ಆಗುತ್ತೆ. ದುರ್ಬಲವಾಗುವಂತಹ ಮಾರುತಗಳು, ತೇವಾಂಶ ಭರಿತ ಮಾರುತಗಳು ದಾರಿಯಲ್ಲೇ ತಮ್ಮ ಶಕ್ತಿಯನ್ನೆಲ್ಲ ಕಳೆದುಕೊಂಡು ಬಿಡುತ್ತೆ. ಮಾರುತಗಳು ದುರ್ಬಲ ಆದರೆ ಮಾನ್ಸೂನ್ನ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗಾಗಿ ಮಳೆಯ ಪ್ರಮಾಣವೂ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಭಾರತಕ್ಕೆ ಬರಬೇಕಾದಂಥ ಮೋಡಗಳು ದಾರಿ ತಪ್ಪೋದ್ರಿಂದ ಒಟ್ಟಾರೆ ಮಳೆಯ ಪ್ರಮಾಣ ಕಡಿಮೆ ಆಗಬಹುದು ಅಂತ. ಸಮುದ್ರ ತಂಪಾಗಿ ಭೂಮಿ ಕಾಯಬೇಕು. ಆದರೆ ಎಲ್ಲಿನೋ ಸಂಭವಿಸಿದಾಗ ಇಡೀ ಜಾಗತಿಕ ಗಾಳಿಯ ದಿಕ್ಕೇ ಎಲ್ಲ ಬದಲಾಗಿ ಪೆಸಿಫಿಕ್ ಮಹಾಸಾಗರ ಅತಿಯಾಗಿ ಕಾಯುತ್ತೆ. ಅದು ದಕ್ಷಿಣ ಅಮೆರಿಕಾದ ಕಡೆಗೆ ಗಾಳಿ ಮತ್ತು ಮೋಡಗಳನ್ನೆಲ್ಲ ಆಕರ್ಷಣೆ ಮಾಡುತ್ತೆ. ಇದರಿಂದ ಹಿಂದೂ ಮಹಾಸಾಗರದಿಂದ ಭಾರತದ ಕಡೆಗೆ ಬರಬೇಕಾದಂಥ ತೇವಾಂಶ ಭರಿತ ಮಾರ್ಗಗಳೆಲ್ಲ ಕಡಿಮೆ ದುರ್ಬಲತೆಯನ್ನು ಹೊಂದಿ ಅಂದರೆ ಅತ್ಯಂತ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಹೀಗಾಗಿ ಮಳೆಯ ಪ್ರಮಾಣವು ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಾವು ಬರಗಾಲವನ್ನು ಎದುರಿಸಬಹುದು ಎನ್ನುವಂಥ ಆತಂಕ ಇದೆ. ಹೀಗಾಗಿ ಎಲ್ ನೀನೋ ಯಾವ ಪರಿಪ್ರಮಾಣದಲ್ಲಿ ಈ ಬಾರಿ ಎಫೆಕ್ಟ್ ಆಗುತ್ತೆ ನೋಡೋಣ.